ಗಲ್ಫ್ ರಾಷ್ಟ್ರಗಳಲ್ಲಿ ಶುರುವಾಗಿರುವ ಯುದ್ಧ ಸರ್ವನಾಶದ ಮುನ್ಸೂಚನೆ ನೀಡ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಕೊಟ್ಟ 48 ಗಂಟೆಗಳ ಡೆಡ್ಲೈನ್ ಇರಾನ್ ಸೊಪ್ಪು ಆಗ್ತಾ ಇಲ್ಲ. ಇತ್ತ ಕರ್ನಾಟಕದಲ್ಲಿ ಗ್ಯಾಸ್ ಗಂಡಾಂತರ ದಿನೇ ದಿನೇ ಹೆಚ್ಚಾಗ್ತಾನೇ ಇದೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಶುರುವಾಗಿ ಇವತ್ತಿಗೆ 23ನೇ ದಿನ ಕಳೆದೋಯ್ತು. ಆದರೂ ಕೂಡ ವಿನಾಶದ ಯುದ್ಧಕ್ಕೆ ಇತಿಶ್ರೀ ಬೀಳೋ ಹಾಗೆ ಕಾಣ್ತಿಲ್ಲ. ದಿನದಿಂದ ದಿನಕ್ಕೆ ಬೆಂಕಿ ಮಳೆಯ ಆಟ ಜೋರಾಗ್ತಾನೇ ಇದೆ. ನಗರಗಳೆಲ್ಲ ಸರ್ವನಾಶ ಆಗ್ತಿದ್ರು, ಜಿದ್ದಿನ ಜ್ವಾಲೆ ಆರ್ತಿಲ್ಲ. ಇರಾನ್ ಅಟ್ಟಹಾಸವನ್ನ ಅಂತ್ಯಗೊಳಿಸ್ತೀವಿ ಅಂತ ಅಮೆರಿಕ ಹಾಗೂ ಇಸ್ರೇಲ್ ಪಣ ತೊಟ್ಟು ನಿಂತಿವೆ. ಇತ್ತ ಇರಾನ್ ಕೂಡ ಶತ್ರುಗಳ ಹುಟ್ಟಡಗಿಸುವವರೆಗೂ ವಿರಮಿಸಲ್ಲ ಅಂತ ಪ್ರತಿಜ್ಞೆ ಮಾಡಿದೆ. ಹೀಗಾಗಿ ಆಗಸದಲ್ಲಿ ಮಿಸೈಲ್ ಕ್ಷಿಪಣಿಗಳ ಹಾರಾಟ ಜೋರಾಗ್ತಾನೇ ಇದೆ. ಎರಡು ರಾಷ್ಟ್ರಗಳು ಒಗ್ಗಟ್ಟಾಗಿ ಸಮರ ಸಾರಿದ್ರು, ಇರಾನ್ ಮಾತ್ರ ಚಪ್ಪಯ್ಯ ಅಂತಿಲ್ಲ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಈಗ ಡೆಡ್ ಲೈನ್ ಕೊಟ್ಟಿದ್ದಾರೆ. ಇರಾನ್ಗೆ ಕೊನೆ ಎಚ್ಚರಿಕೆಯ ಸಂದೇಶವೊಂದನ್ನ ರವಾನಿಸಿದ್ದಾರೆ. ಇರಾನ್ಗೆ ಡೊನಾಲ್ಡ್ ಟ್ರಂಪ್ 48 ಗಂಟೆಗಳ ಡೆಡ್ ಲೈನ್. ಹರ್ಮುಜ್ ಜಲಸಂಧಿ ತೆರೆಯದಿದ್ರೆ ಸರ್ವನಾಶದ ಎಚ್ಚರಿಕೆ. ಇಷ್ಟು ದಿನ ಆಗಿದ್ದು ಒಂದು ಲೆಕ್ಕ, ಈಗ ಶುರುವಾಗ್ತಿರೋದು ಹೊಸ ಲೆಕ್ಕ. ಇರಾನ್ ಮೇಲೆ ಕೆಂಗಣ್ಣು ಬೀರಿರೋ ಡೊನಾಲ್ಡ್ ಟ್ರಂಪ್ ಕೊನೆ ಎಚ್ಚರಿಕೆ ಸಂದೇಶವನ್ನ ರವಾನಿಸಿದ್ದಾರೆ. ಅದು ಕೂಡ 48 ಗಂಟೆಗಳ ಡೆಡ್ ಲೈನ್ ನೀಡಿದ್ದಾರೆ. ಹರ್ಮುಜ್ ಜಲಸಂಧಿ ತೆರೆಯಲು ನಿಮಗೆ 48 ಗಂಟೆಗಳ ಗಡುವು ನೀಡುತ್ತಿದ್ದೇವೆ. ಒಂದು ವೇಳೆ ಅಷ್ಟರೊಳಗೆ ತೆರೆಯದೇ ಇದ್ರೆ ಭೀಕರ ದಾಳಿ ಎದುರಿಸಬೇಕಾಗತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ಇರಾನ್ನ ವಿದ್ಯುತ್ ಘಟಕಗಳನ್ನೇ ಸರ್ವನಾಶ ಮಾಡೋದಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಅತ್ತ ಅಮೆರಿಕ ವಾರ್ನಿಂಗ್ ಕೊಡ್ತಿದ್ರೆ ಇತ್ತ ಇರಾನ್ ಸೇರಿಗೆ ಸಮ ಸೇರುವಂತಿದೆ. ಅಮೆರಿಕ ಬೆದರಿಕೆಗೆ ಬಗ್ಗದ ಇರಾನ್ ನಾವು ಕೂಡ ರೆಡಿ ಅನ್ನೋ ಸಂದೇಶ ರವಾನಿಸಿದೆ. ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಕೂಡ ಸುಮ್ಮನಿರಲ್ಲ, ನಾವು ಕೂಡ ಉಗ್ರ ರೂಪದ ದಾಳಿ ಮಾಡ್ತೀವಿ ಅಂತ ಕೌಂಟರ್ ಸಂದೇಶ ರವಾನಿಸಿದೆ. ಅಷ್ಟೇ ಅಲ್ಲ, ಅಮೆರಿಕದ ಮಿತ್ರ ರಾಷ್ಟ್ರಗಳಿಗೆ ಯುದ್ಧದ ಬಿಸಿ ಮುಟ್ಟಿಸೋದಕ್ಕೆ ಮುಂದಾಗಿದೆ. ಇಸ್ರೇಲ್ನ ಮಿನಿ ಭಾರತದ ಮೇಲೆ ಅಟ್ಯಾಕ್. ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧದಲ್ಲಿ ಒಂದೊಂದೇ ನಗರಗಳು ಧ್ವಂಸ ಆಗುವುದಕ್ಕೆ ಶುರುವಾಗಿವೆ. ಇಸ್ರೇಲ್ನ ಮಿನಿ ಭಾರತ ಅಂತಾನೆ ಕರೆಸಿಕೊಂಡು ಡಿಮೋನಾ ಮೇಲೆ ಇರಾನ್ ತನ್ನ ಕ್ಷಿಪಣಿ ದಾಳಿ ನಡೆಸಿದೆ. ನತಾಂಜ್ ಪರಮಾಣು ಘಟಕದ ಮೇಲಿನ ದಾಳಿಗೆ ಪ್ರತೀಕಾರವಾಗಿ ಡಿಮೋನಾ ಮೇಲೆ ದಾಳಿ ನಡೆದಿದೆ ಎನ್ನಲಾಗಿದೆ. ಈ ಭೀಕರ ದಾಳಿಯಲ್ಲಿ ಕಟ್ಟಡವೊಂದು ನೆಲ ಕಚ್ಚಿದ್ದು 10 ವರ್ಷದ ಮಗು ಹಾಗೂ 40 ವರ್ಷದ ಮಹಿಳೆ ಸಾವನ್ನಪ್ಪಿದ್ದಾರೆ. ಅಷ್ಟೇ ಅಲ್ಲ, ಕನಿಷ್ಠ 20ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅಂತ ವರದಿಯಾಗಿದೆ. ಯಾವಾಗ ಇಸ್ರೇಲ್ ಹಾಗೂ ಅಮೆರಿಕ ಜಂಟಿಯಾಗಿ ದಾಳಿಗಿಳಿದುವೋ ಹಿಜ್ಬುಲ್ಲಾ ಪಡೆ ತಿರುಗಿ ಬಿದ್ದಿದೆ. ಇಸ್ರೇಲ್ನ ಜನವಸತಿ ಪ್ರದೇಶದ ಮೇಲೆ ಹಿಜ್ಬುಲ್ಲಾ ಉಗ್ರರು ಡ್ರೋನ್ ದಾಳಿ ಮಾಡಿದ್ದಾರೆ. ಗಾಲಿಲಿ ಪ್ರದೇಶದ ಮೇಲೆ ಡ್ರೋನ್ ದಾಳಿ ಮಾಡಲಾಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿಯಾಗಿಲ್ಲ. ವಿನಾಶಕಾರಿ ಯುದ್ಧದಿಂದ ಇಡೀ ವಿಶ್ವವೇ ಈಗ ತಲ್ಲಣಿಸೋದಕ್ಕೆ ಶುರುವಾಗಿದೆ. ಜಾಗತಿಕ ಮಟ್ಟದಲ್ಲಿ ಭಾರೀ ಸಮಸ್ಯೆಗಳು ಉದ್ಭವಿಸುತ್ತಿದ್ದು ವಿಯೆಟ್ನಾಂನಲ್ಲಿ ಈಗಾಗಲೇ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಲಾಗಿದೆ. ಶ್ರೀಲಂಕಾದಲ್ಲೂ ತೈಲ ಬೆಲೆ ಗಗನಕ್ಕೇರುತ್ತಿದ್ದು ಪೆಟ್ರೋಲ್ ದರದಲ್ಲಿ ಏಕಾಏಕಿ 25% ಏರಿಕೆ ಮಾಡಿದ್ದಾರೆ. ಹೀಗಾಗಿ ಪೆಟ್ರೋಲ್ ಬಂಕ್ ಮುಂದೆ ವಾಹನ ಸವಾರರು ಪಾಳೆ ಹಚ್ಚಿದ್ದಾರೆ. ಭಾರತದಲ್ಲಿ ಗ್ಯಾಸ್ ಗಂಡಾಂತರ ದಿನೇ ದಿನೇ ಹೆಚ್ಚಾಗ್ತಿದೆ. ಗ್ಯಾಸ್ ಸಿಗದೆ ಜನ ಪರದಾಡುವುದಕ್ಕೆ ಶುರು ಮಾಡಿದ್ದಾರೆ. ಇದೇ ಹೊತ್ತಲ್ಲದೆ ಈಗ ಅಮೆರಿಕಾದ ಟೆಕ್ಸಾಸ್ನಿಂದ ಕಾರ್ಗೋ LPG ಹಡಗು ಮಂಗಳೂರಿಗೆ ಆಗಮಿಸಿದೆ. ಟೆಕ್ಸಾಸ್ ಪಯೋನೀರ್ ಹೆಸರಿನ ಕಾರ್ಗೋ ಶಿಪ್ ಸುಮಾರು 16 ಮೆಟ್ರಿಕ್ ಟನ್ನಷ್ಟು ಅನಿಲ ಹೊತ್ತು ಮಂಗಳೂರಿಗೆ ಆಗಮಿಸಿದೆ. KMFಗೂ ತಟ್ಟಿದ ಯುದ್ಧದ ಎಫೆಕ್ಟ್. KMFಗೂ ತಟ್ಟುವುದಕ್ಕೆ ಶುರುವಾಗಿದೆ. ಗ್ಯಾಸ್ ವ್ಯತ್ಯಯದಿಂದಾಗಿ ಬೆಂಗಳೂರಿನ ಅನೇಕ ಹೋಟೆಲ್ಗಳು ಬಂದಾಗಿವೆ. ಹಲವೆಡೆ ಕಾಫಿ ಟೀ ಸೇವೆಯನ್ನೇ ಸ್ಥಗಿತ ಮಾಡಲಾಗಿದೆ. ಪ್ರತಿನಿತ್ಯ 2.5 ಲಕ್ಷ ಲೀಟರ್ ಹಾಲು ಬೆಂಗಳೂರಿನ ಹೋಟೆಲ್ಗಳಿಗೆ ಸಪ್ಲೈ ಆಗ್ತಿತ್ತು. ಆದ್ರೆ ಈಗ ಕೇವಲ 50,000 ಲೀಟರ್ ಮಾತ್ರ ಸಪ್ಲೈ ಮಾಡಲಾಗ್ತಿದ್ಯಂತೆ. ಹೀಗಾಗಿ KMFಗೂ ದೊಡ್ಡ ಹೊಡೆತ ಬೀಳೋ ಮುನ್ಸೂಚನೆ ಸಿಕ್ಕಿದೆ. ನಮಸ್ಕಾರ ಸ್ನೇಹಿತರೆ.
ಮಂಡ್ಯ ಜಿಲ್ಲೆಯಲ್ಲಿ ಗ್ಯಾಸ್ಗಾಗಿ ಜನ ಪರದಾಡ್ತಿದ್ದಾರೆ. ಗ್ಯಾಸ್ ಸಿಲಿಂಡರ್ ಸಿಗದೆ ಕೆಆರ್ಪೇಟೆ ಪಟ್ಟಣದ ಎಚ್ಪಿ ಗ್ಯಾಸ್ ಏಜೆನ್ಸಿ ಮುಂದೆ ಗ್ರಾಹಕರು ಕಿತ್ತಾಡಿಕೊಂಡಿದ್ದಾರೆ. ಯಾವಾಗ ಜನರ ಆಕ್ರೋಶ ಜಾಸ್ತಿ ಆಯ್ತು, ಪೊಲೀಸರ ಸುಪರ್ದಿಯಲ್ಲದೆ ಗ್ರಾಹಕರಿಗೆ ಗ್ಯಾಸ್ ಸಿಲಿಂಡರ್ ಹಂಚಿಕೆ ಮಾಡಲಾಯಿತು. ಇನ್ನು ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ಗ್ಯಾಸ್ ಸಿಲಿಂಡರ್ ಪಡೆಯಲು ಜನರು ಕ್ಯೂನಲ್ಲಿ ನಿಂತು ಪರದಾಡಿದ್ದಾರೆ. ಸಿಲಿಂಡರ್ ಸಿಕ್ಕಿಲ್ಲ ಅಂತ ನೂರಾರು ಮಂದಿ ಇಂಡಿಯನ್ ಗ್ಯಾಸ್ ಗೋಡೌನ್ ಮುಂದೆ ಕ್ಯೂ ನಿಂತಿದ್ರು. ಸುಮಾರು ಅರ್ಧ ಕಿಲೋಮೀಟರ್ ವರೆಗೂ ಉದ್ದದ ಕ್ಯೂ ನಿಂತು ಕಾದು ಕಾದು ಸುಸ್ತಾಗಿ ಹೋಗಿದ್ದಾರೆ. ಬೆಂಗಳೂರಿನ ನಿರಾಶ್ರಿತರ ಆಶ್ರಮಗಳಿಗೆ ಯುದ್ಧದ ಎಫೆಕ್ಟ್ ತಟ್ಟಿದೆ. ಉಲ್ಲಾಳ ಬಳಿ ಇರೋ ಆರೈಕೆ ನಿರಾಶ್ರಿತರ ಆಶ್ರಮದಲ್ಲಿರುವವರಿಗೆ ಬಿಸಿ ನೀರು ಸಿಗ್ತಿಲ್ಲ. ಅಷ್ಟೇ ಅಲ್ಲ, 80 ವರ್ಷಕ್ಕಿಂತ ಮೇಲ್ಪಟ್ಟವರಿದ್ದು ಅವರಿಗೆ ಸರಿಯಾದ ಊಟದ ವ್ಯವಸ್ಥೆ ಮಾಡುವುದಕ್ಕಾಗ್ತಿಲ್ವಂತೆ. ಯುದ್ಧದ ಹೊಡೆತದಿಂದ ರಾಮನಗರದ ಚನ್ನಪಟ್ಟಣದಲ್ಲಿರೋ ಹೋಟೆಲ್ಗಳಲ್ಲಿ ಸೌದೆ ಒಲೆ ತಲೆಗೆತ್ತಿವೆ. ಬೃಂದಾವನ ಹೋಟೆಲ್ಗೂ ಗ್ಯಾಸ್ ಬಿಸಿ ತಟ್ಟಿದ್ದು. ಗ್ಯಾಸ್ ಇಲ್ಲದೆ ಇಡ್ಲಿ ವಡೆ ದೋಸೆಯ ಆರ್ಡರ್ಸ್ ರದ್ದು ಮಾಡಿದ್ದಾರೆ. ಹೋಟೆಲ್ ಸಿಬ್ಬಂದಿ ಕೇವಲ ಅನ್ನ ಸಾಂಬಾರ್ ಪೂರೈಸುತ್ತಿದ್ದಾರೆ. ಸೌದೆ ಒಲೆಯಲ್ಲದೆ ಅಡುಗೆ ರೆಡಿ ಮಾಡುತ್ತಿದ್ದಾರೆ. ಗ್ಯಾಸ್ ಪ್ರಾಬ್ಲಮ್ ಇರೋದ್ರಿಂದ ಬೆಳಿಗ್ಗೆಯಿಂದ ನಮಗೆ ತುಂಬಾ ಬಿಸ್ನೆಸ್ ಆಗ್ತಿದೆ. ಬಟ್ ಐಟಮ್ ಏನು ಕೊಡಕ್ ಆಗ್ತಾ ಇಲ್ಲ ಜನಗಳಿಗೆ. ಬರೀ ಓನ್ಲಿ ರೈಸ್ ಬಾತ್ ಮಾತ್ರ ಕೊಡ್ತಾ ಇದೀವಿ. ಸುಮಾರು ಒಂದು 20 ಐಟಮ್ ಸ್ಟಾಪ್ ಮಾಡಿದೀವಿ. ಮತ್ತೆ ಸೌದೆ ಒಲೆಯಲ್ಲಿ ರೈಸ್ ಬಾತು, ಲೆಮನ್ ರೈಸು ಈ ತರ 2 ಐಟಮ್ ಮಾಡ್ಕೊಂಡು ಕೊಡ್ತಾ ಇದೀವಿ. ಊಟನೂ ಕೂಡ ಇಲ್ಲ ಮಧ್ಯಾಹ್ನಕ್ಕೆ. ಬರೀ ಓನ್ಲಿ ಅನ್ನ ಸಾಂಬಾರು ಇಷ್ಟು ಮಾತ್ರ ಕೊಡ್ತಾ ಇದೀವಿ. ದಿನ 3 ರಿಂದ 4 ಬೇಕಾಗಿತ್ತು. ಸೊ ಒಂದು ಗ್ಯಾಸು ಕೂಡ ಸಿಗ್ತಾ ಇಲ್ಲ. ಎಲ್ಲ ಸೌದೆ ಒಲೆಯಲ್ಲಿ ಮಾಡ್ತಾ ಇದೀವಿ ಇವಾಗ. ಗೋವಾ ಗಡಿಯಲ್ಲಿ ಇಷ್ಟು ದಿನ ಮದ್ಯದ ಶೋಧ ನಡೆಯುತ್ತಿತ್ತು. ಆದ್ರೀಗ ಸಿಲಿಂಡರ್ಗಳ ಶೋಧ ಮಾಡಲಾಗ್ತಿದೆ. ಗ್ಯಾಸ್ ಸಿಲಿಂಡರ್ ವ್ಯತ್ಯಯದಿಂದಾಗಿ ದಂಧೆಕೋರರು ಅಕ್ರಮವಾಗಿ ಗ್ಯಾಸ್ ಸಾಗಾಟ ಮಾಡುತ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಹೀಗಾಗಿ ಅಕ್ರಮ ತಡೆಗೆ ಪೊಲೀಸರು ಮುಂದಾಗಿದ್ದು ಪ್ರತಿ ವಾಹನವನ್ನು ತಡೆದು ಪರೀಕ್ಷೆ ಮಾಡಲಾಗ್ತಿದೆ. ಗ್ಯಾಸ್ ಇಲ್ಲ, ಗ್ಯಾಸಿಂದ ಸಮಸ್ಯೆ. ಈಗ ಅಂಗಡಿಯಲ್ಲಿ ಟೋ ಹುಡ್ಕಕ್ ಹೋದ್ರೆ ಟೌನು ಸಿಗತ್ತಿಲ್ಲ. ಏನು ಇಲ್ಲ, ಫ್ರಿಜ್ನು ಹೊತ್ಕೊಂಡೋಗ್ಯಾರೆ. ಬರೀ ಇದು ಏನಿಲ್ಲ, ಸುಮ್ಮನೆ ಕುತ್ಕೊಳ್ಳೋದಾಗೈತಿ. ಯಾವ್ದೋ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟೈತಿ. ತುಂಬಾಕ್ ಹೋದ್ರೆ ಅದು ಗ್ಯಾಸ್ನು ಸಿಗಕತ್ತಿಲ್ಲ. ವ್ಯಾಪಾರ ಏನಿಲ್ಲ ನೋಡಿ, ಸುಮ್ಮನೆ ಇಟ್ಕೊಂಡ್ ಕುಂಡ್ರೋದು ಆ ತಣ್ಣ ಸಮಸ್ಯೆ ಆಗೈತಿ. ಇದ್ರಲಿಂದ ನಮ್ ಗಂಡ ಹೆಂಡತಿ ಜೀವನ. ಯಾವ ಮಕ್ಕಳಿದ್ರು ನಮ್ಮನ್ನ ಯಾರು ನೋಡಂಗಿಲ್ಲ. ಏನ್ ಮಾಡ್ಬೇಕನ್ನೋದು ತಿಳಿಯಲ್ಲ. ಒಟ್ನಲ್ಲಿ ಯುದ್ಧದ ಕಾವು ದಿನೇ ದಿನೇ ಜಾಸ್ತಿ ಆಗ್ತಿದ್ದು ಕರುನಾಡಿಗೂ ದೊಡ್ಡ ಹೊಡೆತ ಬೀಳ್ತಿರೋದು ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕಾಂಗ್ರೆಸ್ ನಾಯಕರು ಟಿಕೆಟ್ ಅನೌನ್ಸ್ ಮಾಡ್ತಿದ್ದಂತೆ ಹೊಸ ತಲೆನೋವು ಶುರುವಾಗಿದೆ. ದಾವಣಗೆರೆಯಲ್ಲಿ ಮುಸ್ಲಿಂ ನಾಯಕರು ಸಿಡಿದೆದ್ದಿದ್ದು ಬಂಡಾಯದ ಬಾವುಟ ಹಾರಿಸೋದಕ್ಕೆ ಸಜ್ಜಾಗಿದ್ದಾರೆ. ಬಾಗಲಕೋಟೆಗೆ ಉಮೇಶ್ ಮೇಟಿ, ದಾವಣಗೆರೆ ಸೀಟ್ ಕೂಡ ಮಲ್ಲಿಕಾರ್ಜುನ್ ಅವರಿಗೆ. ಯಾರು ಗೆಲ್ಬಹುದು ಅವರಿಗೆ ಕೊಡ್ತಾರೆ. ಮತ್ತೊಬ್ಬ ಬಾರಣ್ಣವ್ರ ಬಲಿಗೆ ಹೋಗ್ತಂತ ಅಂತ ಹೇಳಿದ್ರೆ ನಾವು ತಕ್ಕಂತ ಪಾಠ ಕಲಿಸ್ಲೇಬೇಕಲ್ಲ. ನಮ್ಮ ಮನೆಗೆ ಎಲ್ಲರೂ ಪ್ರೀತಿಯಿಂದ ಟಿಕೆಟ್ ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ 100ಕ್ಕೆ 100ರಷ್ಟು ಭಾರತೀಯ ಜನತಾ ಪಕ್ಷಕ್ಕೆ ಗೆಲುವು. ಟಿಕೆಟ್ ಕಗ್ಗಂಟಿಗೆ ಮುಕ್ತಿ, ನಿಲ್ತಿಲ್ಲ ಜಂಗಿ ಕುಸ್ತಿ. ಮೇಟಿ ಮತ್ತು ಶಾಮನೂರು ಕುಟುಂಬಕ್ಕೆ ಕೈ ಮಣೆ. ರಾಜ್ಯ ರಾಜಕೀಯದಲ್ಲಿ ಬೈ ಎಲೆಕ್ಷನ್ ಬಿರುಗಾಳಿ ಜೋರಾಗಿ ಬೀಸೋದಕ್ಕೆ ಶುರುವಾಗಿದೆ. ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಎರಡೂ ಪಕ್ಷಗಳು ರಣತಂತ್ರ ಶುರು ಮಾಡಿವೆ. ಕಮಲ ಪಾಳಯದಲ್ಲಿ ಟಿಕೆಟ್ ಅನೌನ್ಸ್ ಆಗಿ 4-5 ದಿನವೇ ಆಗೋಯಿತು. ಆದರೆ ಕಾಂಗ್ರೆಸ್ಗೆ ಮಾತ್ರ ಟಿಕೆಟ್ ಹಂಚಿಕೆಯೇ ಕಗ್ಗಂಟಾಗಿ ಹೋಗಿತ್ತು. ಹೀಗಾಗಿಯೇ ಇಷ್ಟು ದಿನ ಅಳೆದು ತೂಗಿ ಈಗ ಟಿಕೆಟ್ ಫೈನಲ್ ಮಾಡಿದ್ದಾರೆ. ಕುಟುಂಬ ರಾಜಕೀಯಕ್ಕೆ ಮತ್ತೆ ಮಣೆ ಹಾಕಲಾಗಿದ್ದು ದಾವಣಗೆರೆಯಲ್ಲಿ ಶಾಮನೂರು ಮೊಮ್ಮಗನಿಗೆ ಟಿಕೆಟ್ ಭಾಗ್ಯ ಸಿಕ್ಕರೆ, ಬಾಗಲಕೋಟೆಯಲ್ಲಿ ಮೇಟಿ ಮಗನಿಗೆ ಕಾಂಗ್ರೆಸ್ ಟಿಕೆಟ್ ಸಿಕ್ಕಿದೆ. ಇದೇ ಈಗ ಮತ್ತೊಂದು ಸುತ್ತಿನ ಜಂಗಿ ಕುಸ್ತಿಗೆ ವೇದಿಕೆ ಮಾಡಿಕೊಟ್ಟಿದೆ. ನಮಗೆ ಕಾಂಗ್ರೆಸ್ ಪಕ್ಷದಿಂದ ಬಹಳ ನೋವಾಗಿದೆ ಸರ್. ಬೈ ಎಲೆಕ್ಷನ್ ಅನ್ನೋದು ಕಾಂಗ್ರೆಸ್ ಪಾಲಿಗೆ ಅಗ್ನಿ ಪರೀಕ್ಷೆಯಾಗಿ ಮಾರ್ಪಟ್ಟಿದೆ. ಯಾಕಂದ್ರೆ ಎರಡೂ ಕ್ಷೇತ್ರದಲ್ಲಿ ಇದ್ದಿದ್ದು ಕಾಂಗ್ರೆಸ್ ನಾಯಕರೇ, ಜೊತೆಗೆ ಸರ್ಕಾರ ಇರೋದು ಕೂಡ ಕಾಂಗ್ರೆಸ್. ಹೀಗಾಗಿ ಎರಡೂ ಕ್ಷೇತ್ರವನ್ನ ಗೆಲ್ಲಲೇಬೇಕು ಅನ್ನೋ ಜಿದ್ದಿಗೆ ಬಿದ್ದಿದೆ. ಇದೇ ಕಾರಣಕ್ಕೆ ಇಷ್ಟು ದಿನ ಅಳೆದು ತೂಗಿ ಈಗ ಟಿಕೆಟ್ ಹಂಚಿಕೆ ಮಾಡಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸಮರ್ಥವರನ್ನ ಆಯ್ಕೆ ಮಾಡಿದರೆ ಬಾಗಲಕೋಟೆಯಿಂದ ಉಮೇಶ್ ಮೇಟಿಗೆ ಮಣೆ ಹಾಕಿದ್ದಾರೆ. ಬಾಗಲಕೋಟೆಗೆ ಉಮೇಶ್ ಮೇಟಿ ಎರಡನೇ ಮಗ. ದಾವಣಗೆರೆ ಸೀಟ್ ಕೂಡ ನಿನ್ನೆ ಎಲ್ಲ ಮೈನಾರಿಟಿ ಲೀಡರ್ಸು, ಚೀಫ್ ಮಿನಿಸ್ಟರ್, ನಾನು ಒಮ್ಮತದ ತೀರ್ಮಾನಕ್ಕೆ ಬಂದಿದೆ.
ಒಮ್ಮತವಾಗಿ ಚುನಾವಣೆ ಮಾಡಿ 2 ಸೀಟನ್ನು ಕೂಡ ಗೆಲ್ಸ್ಕೊಂಡು ಬರ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಏನು ಅಲ್ಪಸಂಖ್ಯಾತರಾಗಿರ್ಬೋದು, ಎಲ್ಲ ಸಮಾಜದವರು ಒಟ್ಟುಗೂಡಿ ಈ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ನಾವು ಗೆಲ್ಲಿಸಬೇಕಿದೆ. 2 ಕಡೆಗೂ ಯಾವಾಗಲೂ ಪ್ರತಿ ಎಲೆಕ್ಷನ್ ನೀವು ನೋಡ್ರಿ ಆಸ್ಪಿರೆಂಟ್ಸ್ ಭಾಳ ಜನ ಇರ್ತಾರೆ. ಆಮೇಲೆ ಆಸ್ಪಿರೆಂಟ್ಸ್ ಅವರು ಕೇಳ್ತಾರೆ, ಅದರಲ್ಲಿ ಏನೂ ತಪ್ಪಿಲ್ಲ. ಕೊನೆಗೆ ಪಾರ್ಟಿ ಯಾರು ಸಮರ್ಥ ವ್ಯಕ್ತಿ ಇದ್ದಾರೆ, ಯಾರು ಗೆಲ್ಬೋದು ಅವರಿಗೆ ಕೊಡ್ತಾರೆ, ಯಾರು ಊರನ್ನ ಮುಂದುವಯ್ತಾರೆ ಅವರಿಗೆ ಕೊಡ್ತಾರೆ. ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಆಗಿರೋದ್ರಿಂದ ಸಮರ್ಥ್ ಮಲ್ಲಿಕಾರ್ಜುನ್ ಹಾಗೂ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಮಧ್ಯೆ ಜಿದ್ದಾಜಿದ್ದು ಶುರುವಾಗಿದೆ. ಚುನಾವಣೆ ಘೋಷಣೆಯಾದ ದಿನದಿಂದಲೂ ದಾವಣಗೆರೆಯಲ್ಲಿ ಮುಸ್ಲಿಂ ಮುಖಂಡರು ಸಿಡಿದೆದ್ದಿದ್ರು. ಈ ಬಾರಿ ನಮಗೇ ಟಿಕೆಟ್ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ರು. ಸಚಿವ ಜಮೀರ್ ಕೂಡ ಇನ್ನಿಲ್ಲದ ಲಾಬಿ ಮಾಡಿದ್ರು. ಆದರೆ ಕೊನೆ ಕ್ಷಣದಲ್ಲಿ ಟಿಕೆಟ್ ಕೈ ತಪ್ಪಿದೆ. ಹೀಗಾಗಿ ಕಾಂಗ್ರೆಸ್ನಲ್ಲಿ ಬಂಡಾಯದ ಬಿರುಗಾಳಿ ಎದ್ದಿದೆ. ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದಕ್ಕೆ ಮುಸ್ಲಿಂ ಮುಖಂಡ ಸಾದಿಕ್ ಪೈಲ್ವಾನ್ ಮುಂದಾಗಿದ್ದಾರೆ. ನಾವು 40 ವರ್ಷದಿಂದ ದುಡಿದಿದ್ವಿ ಸರ್. ಒಂದು ಅಲ್ಪಸಂಖ್ಯಾತರಿಗೆ ಆಯ್ದ ವರ್ಗದವರಿಗೆ 2 ವರ್ಷ ಕಾಲ ಬರ್ರಪ್ಪ ಯಾರು ಸೂಕ್ತ ಇದ್ದಾರೆ ಬರ್ರಿ ನಾನು ಗೆಲ್ಸ್ಕೊಂಡು ಹೋಗ್ತೇನೆ ಅಂತಕ್ಕದ್ದು ಅವ್ರ ಬಾಯಲ್ಲಿ ಬರೋದಿಲ್ಲ. ಅವರೇ ಎಲ್ಲ ಮುಂದಾಳಾಗಿ ಬಂದು ಮತ್ತೆ ಬಿ ಫಾರಂ ಅವ್ರ ಬದಿಗೆ ಹೋಗ್ತೈತೆ ಅಂತ ಹೇಳಿದ್ರೆ ನಾವು ತಕ್ಕಂಥ ಪಾಠ ಕಲಿಸ್ಲೇಬೇಕಲ್ಲ. ಮೇಟಿ ಮಗನಿಗೆ ಒಲಿದ ಕೈ ಟಿಕೆಟ್. ಬಾಗಲಕೋಟೆಯಲ್ಲೂ ಟಿಕೆಟ್ ಹಂಚಿಕೆಯೇ ಕಾಂಗ್ರೆಸ್ಗೆ ತಲೆನೋವಾಗಿತ್ತು. ನಮ್ಮ ಕುಟುಂಬಕ್ಕೆ ಟಿಕೆಟ್ ನೀಡಬೇಕು ಅಂತ HY ಮೇಟಿ ಮಕ್ಕಳು ಪಟ್ಟು ಹಿಡಿದಿದ್ರು. ಹೀಗಾಗಿ ಅಳಿದು ತೂಗಿ ಕಾಂಗ್ರೆಸ್ ಪಡೆ ಮೇಟಿಯ ಕಿರಿಯ ಪುತ್ರ ಉಮೇಶ್ ಮೇಟಿಗೆ ಟಿಕೆಟ್ ನೀಡಿದೆ. ಹೀಗಾಗಿ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ವಿರುದ್ಧ ಉಮೇಶ್ ಮೇಟಿ ಸೆಣಸಾಡಲಿದ್ದಾರೆ. ನಮ್ಮ ಮನೆಗೆ ಎಲ್ಲರೂ ಪ್ರೀತಿಯಿಂದ ಟಿಕೆಟ್ ಕೊಟ್ಟಿದ್ದಾರೆ. ಜಿಲ್ಲೆಯಲ್ಲಿ ಯಾರೂ ಟಿಕೆಟ್ ಕೇಳಿಲ್ಲ. ನಮ್ಮ ತಂದೆ ಮೇಲೆ ಇಟ್ಟರು ಪ್ರೀತಿಗೋಸ್ಕರ ಯಾರೂ ಟಿಕೆಟ್ ಕೇಳಿಲ್ಲ. ಹೀಗಾಗಿ ನಮ್ಮ ಒಲೆಗೆ ಬಂತು. ಯಾವ ಗೊಂದಲ ಇಲ್ಲ, ಎಲ್ಲರೂ ಒಟ್ಟಿಗೆ ಇದ್ದೇವೆ ಇಲ್ಲಿ. ಯಾವಾಗ ಕಾಂಗ್ರೆಸ್ ಟಿಕೆಟ್ ಘೋಷಣೆಯಾಯಿತು, ಉಮೇಶ್ ಮೇಟಿ ಬೆಂಬಲಿಗರು ಫುಲ್ ಖುಷಿಯಾಗಿದ್ದಾರೆ. ತಮ್ಮ ನೆಚ್ಚಿನ ನಾಯಕ ಗೆಲ್ಲಬೇಕು ಅಂತ ಕಿಲ್ಲಾ ಕೊತ್ತಲೇಶ ದೇವಸ್ಥಾನದಲ್ಲಿ ಹೋಮ ಹವನ ನಡೆಸಿದ್ದಾರೆ. ಈ ವೇಳೆ ಉಮೇಶ್ ಮೇಟಿ ಕೂಡ ಭಾಗಿಯಾಗಿ ಪೂರ್ಣಾಹುತಿ ಹೋಮ ನೆರವೇರಿಸಿದ್ರು. ಇನ್ನು ಇಷ್ಟು ದಿನ ಬಂಡಾಯದ ಮುನ್ಸೂಚನೆ ನೀಡುತ್ತಿದ್ದ ಮೇಟಿ ಪುತ್ರಿ ಮಹಾದೇವಿ ಮೇಟಿ ಈಗ ತಣ್ಣಗಾಗಿದ್ದಾರೆ. ನಮ್ಮ ಅಣ್ಣನ ಪರ ನಾನೇ ಪ್ರಚಾರ ಮಾಡ್ತೀನಿ ಎಂದಿದ್ದಾರೆ. ಇದನ್ನೇನಿಲ್ಲ, ಒಟ್ಟಾಗಿ ನಮ್ಮ ಉಮೇಶ್ ಅಣ್ಣಗೆ ಸಿಕ್ಕಿದ್ದಕ್ಕೆ ಭಾಳ ಖುಷಿಯಾಗೈತಿ. ಅದರಿಂದ ನಾವು ಒಟ್ಟಾಗಿ 4 ಜನ ಕೂಡ್ಕೊಂಡು ಮಾಡ್ಕೊಂಡು ಹೋಗ್ತೀವಿ. ನಾವು ಅವನಿಗೆ ಮೊದಲು ಗೆಲ್ಲಿಸ್ತರ್ಬೇಕು. ನಮ್ಮ ಎಲ್ಲರೂ ಸೇರಿ ಗೆಲ್ಲಿಸಿ ತಗೊಂಬರೋಣ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಘೋಷಣೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಬಿಜೆಪಿ ಸಂಸದ ಗೋವಿಂದ ಕಾರಜೋಳ ಕೈ ನಾಯಕರನ್ನ ಕಿಚಾಯಿಸಿದ್ದಾರೆ. ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದಕ್ಕಾಗದೆ 8 ದಿನ ತಿಣುಕಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕಾಂಗ್ರೆಸ್ನಲ್ಲಿ ಮನೆಯೊಂದು 3 ಬಾಗಿಲಾಗಿದೆ ಅಂತ ವ್ಯಂಗ್ಯವಾಡಿದ್ರು. ಕಾಂಗ್ರೆಸ್ಸಿಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಆಗಲಾರದೆ 8 ದಿನ ತಿಣ್ಕಾಡುವಂಥ ಪರಿಸ್ಥಿತಿ ಬಂತು. ಕಾಂಗ್ರೆಸ್ಸಿನ ಮನೆಯೊಂದು 3 ಬಾಗಿಲ ಅಂತಕ್ಕಂಥದ್ದು ಈಗಾಗಲೇ ಸಾಬೀತಾಗಿದೆ. ಒಟ್ನಲ್ಲಿ ಕಾಂಗ್ರೆಸ್ ಪಾಲಿಗೆ ಕಗ್ಗಂಟಾಗಿದ್ದ ಟಿಕೆಟ್ ಹಂಚಿಕೆ ಬಿಚ್ಚಿಕೊಂಡಿದೆ. ಆದರೆ ದಾವಣಗೆರೆಯಲ್ಲಿ ಮುಸ್ಲಿಂ ನಾಯಕರು ಸಿಡಿದೇಳೋ ಮುನ್ಸೂಚನೆ ನೀಡುತ್ತಿದ್ದು ಉರಿಯೋ ಬೆಂಕಿಯನ್ನ ಹೇಗೆ ಆರಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ದಾವಣಗೆರೆಯಿಂದ ಸಂಜಯ್ ಜೊತೆ ಮಂಜುನಾಥ ತಳವಾರ್, ನ್ಯೂಸ್ 18 ಬಾಗಲಕೋಟೆ. ಪಶುವೈದ್ಯೆ ಸಮೀಕ್ಷಾ ರೆಡ್ಡಿ ಸಾವಿಗೆ ಅಸಲಿ ಕಾರಣ ಏನು ಅನ್ನೋದು ಇನ್ನೂ ನಿಗೂಢವಾಗಿಯೇ ಉಳಿದಿದೆ. ಅಧಿಕಾರಿಗಳು ಒಂದೊಂದು ಹೇಳಿಕೆಯನ್ನ ನೀಡ್ತಾ ಇದ್ದು ಹತ್ತಾರು ಅನುಮಾನ ಮೂಡಿಸೋದಕ್ಕೆ ಶುರುವಾಗಿದೆ. ಡಾಕ್ಟರ್ ಮೆರಿನ್ ರಜದಲ್ಲಿ ಇದ್ರು, ಸೊ ಅದಕ್ಕೋಸ್ಕರ ಸಮೀಕ್ಷೆ ಅವರೇ ಅಟೆಂಡ್ ಮಾಡಿದ್ದಾರೆ. ಆದ್ರೆ ಅವ್ರ ಕಮ್ಯುನಿಕೇಶನ್ ಆಗಿದೆ. ಯಾಕಂದ್ರೆ ಕ್ಯಾಮ್ರಾ ಇದ್ದಿದ್ದು ಗೊತ್ತಿದ್ದು ಮೆರಿನ್ ಹೋಗಿದ್ದಾರೆ. ಯಾರಾದ್ರೂ ತಪ್ಪಿದ್ರು ಕಂಡು ಬಂದ್ರೆ ಅವ್ರ ವಿರುದ್ಧ ಮೂಲಾಗಿಲ್ಲೇ ಕ್ರಮ ತಗೊಳ್ಳುತ್ತೆ. ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಸಾವಿಗೆ ಅಸಲಿ ಕಾರಣ ಯಾರು? 30 ಲಕ್ಷ ಪರಿಹಾರ ಕೊಟ್ಟು ಕೈ ತೊಳೆದುಕೊಳ್ತಾ ಸರ್ಕಾರ. ಪಶುವೈದ್ಯೆ ಸಮೀಕ್ಷಾ ಸಾವಿನ ಹಿಂದೆ ದಿನಕ್ಕೊಂದು ಅನುಮಾನಗಳು ಸೃಷ್ಟಿಯಾಗೋದಕ್ಕೆ ಶುರುವಾಗಿದೆ. ಸಾವಿಗೆ ಕಾರಣ ಯಾರು, ಸಾವಿನ ಹಿಂದಿನ ಅಸಲಿ ಕಾರಣ ಏನು ಅನ್ನೋ ಯಕ್ಷ ಪ್ರಶ್ನೆ ಹುಟ್ಕೊಂಡಿದೆ. ಯಾಕಂದ್ರೆ ಒಬ್ಬೊಬ್ಬ ಅಧಿಕಾರಿಗಳು ಒಂದೊಂದು ಹೇಳಿಕೆ ಕೊಟ್ಟು ಕೈ ತೊಳೆದುಕೊಳ್ತಿದ್ದಾರೆ. ಇನ್ನೊಂದು ಕಡೆ ಸರ್ಕಾರ ಕೂಡ 30 ಲಕ್ಷ ಪರಿಹಾರ ಕೊಟ್ಟು ಕೈ ತೊಳೆದುಕೊಳ್ತಾ ಅನ್ನೋ ಚರ್ಚೆ ಹುಟ್ಕೊಂಡಿದೆ.
ಗುರುವಾರ ರಾತ್ರಿ ಪಿಜಿಯಲ್ಲಿದ್ದ ಸಮೀಕ್ಷಾ ರೆಡ್ಡಿಯನ್ನ ಮೃಗಾಲಯಕ್ಕೆ ಕರೆಸ್ಕೊಂಡಿದ್ರು. ಎಷ್ಟೊತ್ತಲ್ಲಿ ಹೆಣ್ಮಗಳು ಒಬ್ಳೇ ಹೋಗ್ತಾಳೆ ಅಂತ ಪಿಜಿ ಮಾಲೀಕರು ಕೂಡ ಇವರ ಜೊತೆ ಬಂದಿದ್ರು. ಆದ್ರೆ ಸಮೀಕ್ಷಾಗೆ ಅವತ್ತಿನ ರಾತ್ರಿ ಯಾರ್ ಕರೆಸ್ಕೊಂಡಿದ್ರು ಅನ್ನೋದೇ ಇನ್ನೂ ನಿಗೂಢವಾಗಿದೆ. ಮಹಿಳಾ ಸಿಬ್ಬಂದಿ ರಾತ್ರಿ ಪಾಳೆಯದಲ್ಲಿ ಕೆಲಸಕ್ಕೆ ಬರ್ತಾರೆ, ಕನಿಷ್ಠ ರಕ್ಷಣಾ ಸೌಲಭ್ಯಗಳನ್ನಾದ್ರೂ ನೀಡಬೇಕು. ಆದ್ರಿಲ್ಲಿ ಯಾವ ರಕ್ಷಣಾ ಕಾರ್ಯಗಳನ್ನು ಕೈಗೊಂಡಿಲ್ಲ. ಹೀಗಾಗಿ ಒಂದಿಷ್ಟು ಅನುಮಾನಗಳು ಮೂಡೋದಕ್ಕೆ ಶುರುವಾಗಿದೆ. ಅರಣ್ಯ ಸಚಿವರೇ, ಸಮೀಕ್ಷಾ ಸಾವಿಗೆ ಯಾರು ಹೊಣೆ? ಮೃಗಾಲಯದಲ್ಲಿ ಡಾಕ್ಟರ್ಗಳೇ ಇರ್ಲಿಲ್ವಾ? ನಿರಾನೆ ಚಿಕಿತ್ಸೆಗೆ ಇದ್ದ ಡಾಕ್ಟರ್ ಯಾರು? ನಿರಾನೆ ಬಳಿ ಹೋಗಲು ಸಮೀಕ್ಷಾಗೆ ಹೇಳಿದ್ಯಾರು? ಟ್ರೈನಿ ಡಾಕ್ಟರ್ಗೆ ನಿರಾನೆ ಬಳಿ ಹೋಗಲು ಬಿಟ್ಟಿದ್ಯಾರು? ಇಲಾಖೆಯ ಮಾರ್ಗಸೂಚಿಗಳು ಪಾಲನೆಯಾಗಿಲ್ವಾ? ಸಿಸಿಟಿವಿಗಳು ಇದ್ದರೂ ಸಾಕ್ಷಿಗಳು ಸಿಕ್ಕಿಲ್ವಾ? 30 ಲಕ್ಷ ಪರಿಹಾರ ಕೊಟ್ಟು ಸರ್ಕಾರ ಕೈ ತೊಳೆದುಕೊಳ್ತಾ? ನಿರ್ಲಕ್ಷ್ಯ, ಬೇಜವಾಬ್ದಾರಿ ತೋರಿದ ಅಧಿಕಾರಿಗಳ ವಿರುದ್ಧ ಕ್ರಮ ಇಲ್ವಾ? ಪ್ರತಿಭಾವಂತ ವೈದ್ಯೆಯ ಸಾವಿಗೆ ಹೊಣೆ ಯಾರು? ಇದು ಅರಣ್ಯ ಇಲಾಖೆಯೇ ಮಾಡಿದ ಕೊಲೆಯಲ್ವಾ ಅನ್ನೋ ಚರ್ಚೆ ಹುಟ್ಕೊಂಡಿದೆ. ಡಾಕ್ಟರ್ ಸಮೀಕ್ಷಾ ಅವರಿಗೆ ಸನ್ಕಾನ್ಯೂರ್ದು ಅಸೈನ್ಮೆಂಟ್ ಕೊಟ್ಟಿರೋದು ಡೈರೆಕ್ಷನ್ ವೆಟನರಿ ಆಫೀಸರಿಂದನೇ ಆಗಿದೆ. ಅದು ಅವರು ಸನ್ಕಾನ್ಯೂರ್ನ ಅಟೆಂಡ್ ಮಾಡಿ ಅಂತ. ಯಾಕಂದರೆ ಡಾಕ್ಟರ್ ಮೆರಿನ್ ರಜದಲ್ಲಿದ್ದರು, ಸೊ ಅದಕ್ಕೋಸ್ಕರ ಸಮೀಕ್ಷಾ ಅವರೇ ಅಟೆಂಡ್ ಮಾಡಿದ್ದಾರೆ. ರಾತ್ರಿ ಬರೋ ಕಾರಣ ಅದಿದೆ. ನೈಟ್ ಲಾಸ್ಟ್ 11ಗೆ ಒಂದು ಕಾಲ್ ಬಂದಿದೆ. ನಾನು ಕಾಲ್ ಪಿಕ್ ಮಾಡಿಲ್ಲ, ಮಲಗಿದ್ದೆ, ಊರಲ್ಲಿದ್ದೆ, ಹಾಗಾಗಿ ನನಗೆ ಗೊತ್ತಾಗಿಲ್ಲ. ಆಮೇಲೆ ಕಾಲ್ ಮೆರಿನ್ ಡಾಕ್ಟರ್ಗೆ ಮಾಡಿದ್ದಾರೆ, ಇನ್ನೊಬ್ರು ಅವರ ಕೊಲಿಗ್ ಇದ್ರಲ್ಲ ಅವರು. ಶಿ ಮೈಟ್ ಹ್ಯಾವ್ ಗೈಡೆಡ್, ಅದೆಲ್ಲಿದೆ ಕ್ಯಾಮ್ರಾ ಎಲ್ಲಿದೆ ಅದೆಲ್ಲ ಅವ್ರು ಗೈಡ್ ಮಾಡಿರ್ಬೇಕು, ನಾನಂತೂ ಮಾಡಿಲ್ಲ. ಸೊ ಅದು ನನ್ನ ಗಮನಕ್ಕೆ ಬಂದಿಲ್ಲ. ಅವರು ಒಳಗೆ ಹೋಗ್ತಾ ಇದಾರೆ, ಇಪ್ಪೋ ಹತ್ರ ಹೋಗ್ತಾ ಇದಾರೆ, ಅದೆಲ್ಲ ನಮಗೂ ಗೊತ್ತಾಗಿಲ್ಲ. ಮೆರಿನ್ ಗೈಡ್ ಮಾಡಿರ್ಬಹುದು ಅಂತ, ಅಂದ್ರೆ ಅವ್ರದ್ದು ಕಮ್ಯುನಿಕೇಶನ್ ಆಗಿದೆ. ಯಾಕಂದ್ರೆ ಕ್ಯಾಮ್ರಾ ಇದ್ದಿದ್ದು ಗೊತ್ತಿದ್ದು ಮೆರಿನ್ ಒಬ್ರಿಗೆ. ಪ್ರಕರಣ ದೊಡ್ಡದಾಗ್ತಾ ಇದ್ದ ಹಾಗೆ ರಾಜ್ಯ ಸರ್ಕಾರ ತನಿಖಾ ತಂಡವನ್ನ ರಚಿಸಿದೆ. ಅದು ಕೂಡ ಶಿವಮೊಗ್ಗ ಸಿಸಿಎಫ್ ನೇತೃತ್ವದಲ್ಲೇ. ಇದೇ ಈಗ ಹಲವರ ಆಕ್ರೋಶಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಶಿವಮೊಗ್ಗದವರೇ ಆದ ಸಿಸಿಎಫ್ ಅಧಿಕಾರಿಯನ್ನ ಪ್ರಕರಣದ ತನಿಖೆಗೆ ನೇಮಿಸಿರೋದ್ರಿಂದ ಸತ್ಯ ಮರೆಮಾಚುವ ಸಾಧ್ಯತೆ ಇದೆ ಅನ್ನೋ ಮಾತು ಕೇಳಿ ಬರ್ತಿವೆ. ಈ ಎಲ್ಲ ಬೆಳವಣಿಗೆ ಬೆನ್ನಲ್ಲೇ ಬನ್ನೇರುಘಟ್ಟದಲ್ಲಿರೋ ಆನೆಮರಿಗೆ ಡಾಕ್ಟರ್ ಸಮೀಕ್ಷಾ ಅಂತ ಹೆಸರಿಡೋದಕ್ಕೆ ಸರ್ಕಾರ ಮುಂದಾಗಿದೆ. ಸರ್ಕಾರ ಒಂದು ಸಮಿತಿನಿಗೆ ಆಲ್ರೆಡಿ ಫಾರೆಸ್ಟ್ ಇಲಾಖೆಯಿಂದ ವಹಿಸಿದೆ. ಅದ್ರ ವರದಿ 7 ದಿನದಲ್ಲಿ ಕೊಡಬೇಕು ಅಂತ ಮಿನಿಸ್ಟರ್ ಹೇಳಿದ್ದಾರೆ. ಇನ್ನು 7 ದಿನಗಳ ವರದಿ ಬರಬೇಕು ನಮಗೆ. ಅದಲ್ಲದೆ ಪೊಲೀಸರು ಅವ್ರದ್ದು ನಡೀತಾ ತನಿಖೆ. ಯಾವ ಥರ ಅವ್ರ ಜೊತೆಲಿನಲ್ಲಿ ಎಲ್ಲಕ್ಕಿಂತ ಪ್ರಮುಖವಾದ ಒಂದು ಅಂಶ CC ಕ್ಯಾಮ್ರಾ. ಆ ವರದಿ ಕೊಡೋಕ್ಕಿಂತ ಮುಂಚೆ ಇದು ಪೂರ್ಣ ಆಗಬೇಕು. ಪೊಲೀಸ್ ಇಲಾಖೆ ತನಿಖೆ ಮತ್ತು CC ಕ್ಯಾಮ್ರಾದಲ್ಲಿ ಏನಿದೆ ಅದು ಎಲ್ಲ ಆಗಿ ಯಾರಾದ್ರೂ ತಪ್ಪಿಸ್ತಷ್ಟು ಕಂಡು ಬಂದರೆ ಅವ್ರ ವಿರುದ್ಧ ಮುಲಾಜಿಲ್ಲದೆ ಕ್ರಮ ತಗೋತೀವಿ. ಒಟ್ನಲ್ಲಿ 10 ಕನಸು ಕಟ್ಕೊಂಡಿದ್ದ ಹೆಣ್ಮಗಳು ದುರಂತ ಅಂತ್ಯ ಕಂಡಿದ್ದಾಳೆ. ಇವಳ ಸಾವಿನ ಹಿಂದೆ ಯಾರದ್ದೇ ನಿರ್ಲಕ್ಷ್ಯವಿದ್ರೂ ತಕ್ಕ ಶಿಕ್ಷೆ ನೀಡೋ ಕೆಲಸ ಮಾಡಬೇಕಿದೆ. ವಿನಯ್ ಪುರದಾಳು, ನ್ಯೂಸ್ 18 ಶಿವಮೊಗ್ಗ. ಅದು 5 ವರ್ಷದ ಹಿಂದೆಯೇ ಶುರುವಾಗಿದ್ದ ಯೋಜನೆ, ಆದರೆ ಇವತ್ತಿಗೂ ಪೂರ್ಣಗೊಂಡಿಲ್ಲ. ಪಟ್ಟಣ ಪಂಚಾಯಿತಿ ಕಟ್ಟಡ ಅರ್ಧಕ್ಕೆ ನಿಂತಿದ್ದು ಪುಂಡ ಪೋಖರಿಗಳ ತಾಣವಾಗಿ ಮಾರ್ಪಟ್ಟಿದೆ. ಪಾಳು ಬಿದ್ದಿದೆ ಶ್ರೀರಾಂಪುರ ಪಟ್ಟಣ ಪಂಚಾಯಿತಿ ಕಟ್ಟಡ. ರಾಮಬಾಯಿ ನಗರದಲ್ಲಿ ನಿರ್ಮಾಣ ಆಗ್ತಾ ಇರುವಂತ ಕಟ್ಟಡ ಇದು. 5 ವರ್ಷದ ಹಿಂದೆ ಗುದ್ದಿ ಪೂಜೆ ಆಯ್ತು. 2 ವರ್ಷದ ಹಿಂದೆ ಇದನ್ನ ತಾರಸಿ ಎಲ್ಲ ಹಾಕಿ ಬಿಟ್ರು. 2 ವರ್ಷದಿಂದ ಇಷ್ಟ ಕೆಲಸ 1 ರೂಪಾಯಿಂದೇನೋ ನಡೀತಿಲ್ಲ. 2 ವರ್ಷಗಳಿಂದ ಅರ್ಧಕ್ಕೆ ನಿಂತಿದೆ ಕಾಮಗಾರಿ. ರಿಂಗ್ ರೋಡ್ಗೆ ಹೊಂದಿಕೊಂಡಿರುವಂತ ಕಟ್ಟಡ. ಪುಂಡರ ಅಡ್ಡೆ ಆಗಿದೆ ಪಟ್ಟಣ ಪಂಚಾಯಿತಿಯ ಕಟ್ಟಡ. ಯಾರು ಕೇಳೋದು ಸರ್, ಯಾರು ಜವಾಬ್ದಾರಿ ಇಲ್ಲ. ಆ ಟೆಂಡರ್ ತಗೊಂಡವ್ರು ಏನಾದ್ರು ಅಂತಲೇ ಗೊತ್ತಿಲ್ಲ. ಇದು ಮೈಸೂರಿನ ಶ್ರೀರಾಂಪುರ ಪಟ್ಟಣ ಪಂಚಾಯಿತಿ ಕಟ್ಟಡ. 5 ವರ್ಷಗಳ ಹಿಂದೆಯೇ ಕಟ್ಟಡ ನಿರ್ಮಾಣ ಕಾರ್ಯ ಶುರುವಾಗಿತ್ತು. ಆದರೆ ಇವತ್ತಿಗೂ ಕಂಪ್ಲೀಟ್ ಆಗಿಲ್ಲ. ಈ ಕಟ್ಟಡಕ್ಕೆ ಹಿಡಿದಿರೋ ಗ್ರಹಣ ಇನ್ನೂ ಬಿಟ್ಟಿಲ್ಲ. ಹೀಗಾಗಿ ಪುಂಡ ಪೋಖರಿಗಳ ಅಡ್ಡೆಯಾಗಿ ಮಾರ್ಪಟ್ಟಿದ್ದು ನಿಮ್ಮ ನ್ಯೂಸ್ 18 ಕನ್ನಡ ಅಧಿಕಾರಿಗಳ ಕಣ್ತೆರೆಸೋ ಕೆಲಸ ಮಾಡ್ತಿದೆ. ನಮ್ಮೂರಲ್ಲಿ ನ್ಯೂಸ್ 18 ಅನ್ನೋ ವಿಶೇಷ ಕಾರ್ಯಕ್ರಮದ ಮೂಲಕ ವರದಿ ಬಿತ್ತರಿಸಿದೆ. ಮೈಸೂರಿನ ರಿಂಗ್ ರೋಡ್ಗೆ ಹೊಂದಿಕೊಂಡಿರುವ ನೂತನ ಪಟ್ಟಣ ಪಂಚಾಯಿತಿ ಕಟ್ಟಡಕ್ಕೆ ಸದ್ಯಕ್ಕೆ ಮುಕ್ತಿ ಸಿಗೋ ಹಾಗೆ ಕಾಣ್ತಿಲ್ಲ. 5 ವರ್ಷಗಳ ಹಿಂದೆ ಕೋಟ್ಯಂತರ ರೂಪಾಯಿ ಅನುದಾನದಡಿ ಶಾಸಕ GT ದೇವೇಗೌಡ ಅವರು ಗುದ್ದಲಿ ಪೂಜೆ ಮಾಡಿದ್ರು. ಒಂದಿಷ್ಟು ವರ್ಷ ಕಾಮಗಾರಿ ಕೆಲಸ ಮಾಡಿದವರು ಅರ್ಧಕ್ಕೆ ಕೈಬಿಟ್ಟಿದ್ದಾರೆ. ಹೀಗಾಗಿ ಪುಂಡ ಪೋಖರಿಗಳ ತಾಣವಾಗಿದ್ದು ಈ ಬಗ್ಗೆ CEO ಬಳಿ ಕೇಳಿದ್ರೆ ದಿನಕ್ಕೊಂದು ಕಥೆ ಹೇಳ್ತಿದ್ದಾರಂತೆ.
ಮಹದೇವಪುರ, ಶ್ರೀರಾಂಪುರ, ರಾಮಬಾಯಿ ನಗರ, ಪರಸಯ್ಯನಹುಂಡಿ, ಲಿಂಗಬೂದಿಪಾಳ್ಯ, ಹೊಸೂರು, ಗೆಜ್ಜೆಹಳ್ಳಿ, ಆರ್ಟಿ ನಗರಗಳೆಲ್ಲ ಇದೇ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಬರುತ್ತವೆ. ಈಗಿರೋ ಕಟ್ಟಡ ಹಳೆಯದಾಗಿದ್ದು ಇಲ್ಲಿಗೆ ಬರೋ ಜನರಿಗೆ ಜಾಗದ ಕೊರತೆ ಕಾಡ್ತಿದೆ. ಹೀಗಾಗಿ ಆದಷ್ಟು ಬೇಗ ಕಾಮಗಾರಿ ಕಂಪ್ಲೀಟ್ ಮಾಡಿ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್, ಇದು 2.5 ವರ್ಷ ಆಯ್ತು ಸರ್ ಶುರು ಮಾಡಿ. ಜಟಿ ದೇವೇಗೌಡರ ಇದು ಗುದ್ಲಿ ಪೂಜೆ ಮಾಡಿ ಅವಾಗೆಲ್ಲ ಇವೆಲ್ಲ ಮಾಡಿದೆ. ಗುದ್ಲಿ ಪೂಜೆ ಅವ್ರಿಗೆ ಜಲ್ದಿ ಎಲ್ಲ ನಡೀತು. 2.5 ವರ್ಷದಿಂದ ಈಚೆಗೆ ಕೆಲಸ 1 ರೂಪಾಯಿಂದ ಏನೂ ನಡೀತಿಲ್ಲ. ನಾವು ಹೋಗಿ ನೋಡಿ ಸ್ವಾಮಿ ಇಲ್ಲೆಲ್ಲ ನಿಂತ್ಕೊಂಡು ನಮ್ದು ಯಾವ ಮಾತನಾಡಿದ್ವು ಸರ್. ಅದಕ್ಕೆ ನಾವೆಲ್ಲ ಸೇರ್ಕೊಂಡಿದ್ದೇನೆ. ನಮ್ಮ ಗಾಲಕೃಷ್ಣ ಅಧ್ಯಕ್ಷರು ನಾವುಗಳು ಈಗ ಸಾಹೇಬ್ರನ್ನ ನಾನೀಗ ಫೋನ್ ಮಾಡಿದೆ, ಯಾವುದೋ ಅನುದಾನ ಬರ್ತದೆ ಅಂದ್ರೆ ಈಗ ಬಂದಿರೋ ಅನುದಾನ ಏನು ಮಾಡ್ತಾರೆ, ನಮ್ಗೆ ಭಾರಿ ಹಿಂಸೆ ಆಡ ಸರ್. ಒಟ್ನಲ್ಲಿ ಕೋಟಿ ಸುರಿದ್ರೂ ಪಟ್ಟಣ ಪಂಚಾಯಿತಿ ಕಟ್ಟಡ ಕಂಪ್ಲೀಟ್ ಆಗಿಲ್ಲ. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಣ್ಣಾಯಿಸ್ತಾರ ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.